ನಮಸ್ಕಾರ ಸ್ನೇಹಿತ್ರೆ. ಇಂದು ನಮ್ಮ ಗಾರ್ಡನ್ನಲ್ಲಿ ತುಂಬಾ ಸುಂದರವಾಗಿ ಬೆಳೆಯುತ್ತಿರುವ ಮೋಗ್ರಾ ಹೂವಿನ ಗಿಡ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಮೋಗ್ರಾ ಹೂವುಗಳು ತಮ್ಮ ಸುಂದರವಾದ ಬಿಳಿ ಬಣ್ಣ ಮತ್ತು ಅದ್ಭುತವಾದ ಸುಗಂಧದಿಂದ ಎಲ್ಲರಿಗೂ ತುಂಬಾ ಇಷ್ಟವಾಗುವ ಹೂವುಗಳಾಗಿವೆ. ಭಾರತದಲ್ಲಿ ವಿಶೇಷವಾಗಿ ಮನೆಗಳ ತೋಟಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಅಲಂಕಾರಕ್ಕಾಗಿ ಈ ಗಿಡವನ್ನು ಹೆಚ್ಚು ಬೆಳೆಸುತ್ತಾರೆ. ಗಿಡದ ವೈಶಿಷ್ಟ್ಯಗಳು. ಮೋಗ್ರಾ ಗಿಡವು ಸಾಮಾನ್ಯವಾಗಿ ಚಿಕ್ಕದಾಗಿ ಬೆಳೆಯುವ ಗಿಡ. ಇದರ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿರುತ್ತವೆ. ಹೂವುಗಳು ಚಿಕ್ಕದಾಗಿದ್ದರೂ ತುಂಬಾ ಸುಂದರವಾಗಿ ಗುಂಪಾಗಿ ಬರುತ್ತವೆ. ಈ ಗಿಡದಲ್ಲಿ ವರ್ಷದಲ್ಲಿ ಹೆಚ್ಚಿನ ಸಮಯ ಹೂವುಗಳು ಬರುತ್ತವೆ. ವಿಶೇಷವಾಗಿ ಬೇಸಿಗೆ ಮತ್ತು ಮಳೆಯ ಕಾಲದಲ್ಲಿ ಹೆಚ್ಚು ಹೂವುಗಳನ್ನು ಕೊಡುತ್ತದೆ. ಆದರೆ ಗಿಡ ಚೆನ್ನಾಗಿ ಬೆಳೆಯಲು ಕೆಲವು ಮುಖ್ಯ ವಿಷಯಗಳನ್ನು ಗಮನಿಸಬೇಕು. ಗಿಡಕ್ಕೆ ದಿನಕ್ಕೆ ಕನಿಷ್ಠ 4ರಿಂದ 6 ಗಂಟೆ ಸೂರ್ಯನ ಬೆಳಕು ಬೇಕು. ಮಣ್ಣು ತುಂಬಾ ಕಠಿಣವಾಗಿರಬಾರದು. ಸೋಂಪಾದ ಮತ್ತು ನೀರು ಹರಿಯುವ ಮಣ್ಣು ಉತ್ತಮ. ವಾರಕ್ಕೆ 2-3 ಬಾರಿ ನೀರು ಹಾಕಿದರೆ ಸಾಕು. ಗೊಬ್ಬರ. ಗಿಡ ಚೆನ್ನಾಗಿ ಹೂ ಬಿಡಲು ತಿಂಗಳಿಗೊಮ್ಮೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಬಹುದು. ಉದಾಹರಣೆಗೆ ಗೋಮಯ ಗೊಬ್ಬರ, ವರ್ಮಿ ಕಂಪೋಸ್ಟ್, ಕಿಚನ್ ವೇಸ್ಟ್ ಕಂಪೋಸ್ಟ್. ಇವುಗಳನ್ನು ಹಾಕಿದರೆ ಗಿಡ ಆರೋಗ್ಯವಾಗಿರುತ್ತದೆ. ಕತ್ತರಿಸುವುದು. ಪ್ರೂನಿಂಗ್. ಮೋಗ್ರಾ ಗಿಡದಲ್ಲಿ ಒಣಗೊಂಡ ಕೊಂಬೆಗಳನ್ನು ಕತ್ತರಿಸಿದರೆ ಹೊಸ ಕೊಂಬೆಗಳು ಬರುತ್ತವೆ. ಅದರಿಂದ ಗಿಡದಲ್ಲಿ ಇನ್ನಷ್ಟು ಹೂವುಗಳು ಬರುತ್ತವೆ. ಉಪಯೋಗಗಳು. ಮೋಗ್ರಾ ಹೂವುಗಳನ್ನು ಹಲವು ರೀತಿಯಲ್ಲಿ ಬಳಸುತ್ತಾರೆ. ಮಹಿಳೆಯರು ಕೂದಲಲ್ಲಿ ಅಲಂಕಾರಕ್ಕೆ ಬಳಸುತ್ತಾರೆ. ದೇವಸ್ಥಾನಗಳಲ್ಲಿ ಪೂಜೆಗೆ ಬಳಸುತ್ತಾರೆ. ಸುಗಂಧದ ತೈಲ ತಯಾರಿಕೆಗೆ ಬಳಸುತ್ತಾರೆ. ಸಮಾಪ್ತಿ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಮನೆಯ ತೋಟದಲ್ಲಿ ಮೋಗ್ರಾ ಗಿಡವನ್ನು ಬೆಳೆಸಿದ್ರೆ ಅದು ನಿಮ್ಮ ತೋಟವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ ಮತ್ತು ಮನಸ್ಸಿಗೆ ಸುಗಂಧವನ್ನು ನೀಡುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತುಬೇಡಿ. ಧನ್ಯವಾದಗಳು.